ಬೆಳಗ್ಗೆನೆ ಅತ್ಯಂತ ಕೆಟ್ಟ ಸುದ್ದಿ ನೋಡಿ. ಕ್ರಿಸ್ಮಸ್ ಇದೆ, ಸಾಲು ಸಾಲು ರಜೆಗಳಿವೆ, ಹೀಗಾಗಿ ಜನ ಊರುಗಳಿಗೆ ಹೋಗ್ತಾ ಇದ್ದಾರೆ. ಶಾಲೆಗಳಿಗೆ ರಜೆ ಕೂಡ ಇರೋದ್ರಿಂದ ಸಹಜವಾಗಿ ಹೋಗ್ತಾರೆ. ಆದರೆ ನೋಡಿ ಆಗಿದ್ದೇನು, ಗಾಢ ನಿದ್ದೆಯಲ್ಲಿದ್ದಂಥವರು ಮಲಗಿದ್ದಲ್ಲೇ ಸುಟ್ಟು ಕರಕಲಾಗಿಬಿಟ್ರು. ಬೆಂಕಿ ಜ್ವಾಲೆಯಲ್ಲಿ ಬೆಂದು ಕರಕಲಾದರು ಪ್ರಯಾಣಿಕರು. ಎಂಥ ಸ್ಥಿತಿ ನೋಡಿ. ಎಷ್ಟು ಜನ ಸತ್ತಿದ್ದಾರೆ ಎನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಚಿತ್ರದುರ್ಗದ ಗೊರ್ಲತ್ತು ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಹಿರಿಯೂರು ತಾಲೂಕಿನಲ್ಲಿರುವ ಗೊರ್ಲತ್ತು ಗ್ರಾಮ. ಕ್ರಿಸ್ಮಸ್ ರಜೆಗೆ ಅಂತ ಊರಿಗೆ ಹೊರಟಂಥವರು ಹೋಗಿದ್ದು ಮಸಣಕ್ಕೆ. ದಿನನಿತ್ಯ ಟಿ.ವಿ.9 ಒಂದೇ ಮಾತು ಹೇಳ್ತಾ ಇದೆ, ದಯವಿಟ್ಟು ನೋಡಿ, ಈ ವಿಪರೀತ ವೇಗವಾಗಿ ಹೋಗುವಂಥವರು, ಈ ರಾತ್ರಿ ಪ್ರಯಾಣ ಮಾಡುವಂಥವರು, ಬೆಳಗ್ಗೆನೇ 4 ಗಂಟೆಗೆ ನಾವು ಬಿಟ್ಟುಬಿಡ್ತೀವಿ ಅನ್ನುವಂಥವ್ರು 10 ಬಾರಿ ಯೋಚನೆ ಮಾಡಿ ಅಂತ. ಇವಾಗಂತೂ ವಿಪರೀತ ರಜೆಗಳು, ಜನ ಊರು ಸುತ್ತಾ ಇದ್ದಾರೆ ಅಂತಂದರೆ ಹೇಳಬಾರ್ದು. ಕೆಲವೊಂದು ಕಡೆಗೆ ಈ ದೇವಸ್ಥಾನಗಳಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ, ದಯವಿಟ್ಟು ಬರಬೇಡಿ, ಜನರನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿತ್ತು ಸ್ಲೀಪರ್ ಬಸ್, ಸೀ ಬರ್ಡ್ ಸ್ಲೀಪರ್ ಬಸ್. ಇನ್ನೊಂದು ಕಡೆಗೆ ಲಾರಿ ಬೆಂಗಳೂರಿಗೆ ಬರ್ತಾ ಇತ್ತು. ಡಿವೈಡರ್ ಹಾರಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿದೆ ಲಾರಿ. ಈ ಎಷ್ಟರ ಮಟ್ಟಿಗೆ ಅವನು ವೇಗವಾಗಿರಬೇಕು, ಎಷ್ಟರ ಮಟ್ಟಿಗೆ ಒಂದು ನಿಯಂತ್ರಣ ತಪ್ಪಿರಬೇಕು ಯೋಚನೆ ಮಾಡಿ. ಮೇಲ್ನೋಟಕ್ಕೆ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಲಾರಿಯವನದ್ದೇ ಇದು ಫಾಲ್ಟ್ ಇದು ಅಂತ. ಫಾಲ್ಟ್ ಯಾರಾದರೂ ಇರಲಿ, ಈ ಹೋದಂಥ ಜೀವ ವಾಪಸ್ ಬರ್ತಾವ? ನೋಡ್ತಿದ್ದಂಗೆನೇ ಬಸ್ಸಿಗೆ ಬೆಂಕಿ ಬಿತ್ತು. ನೋಡ್ತಿದ್ದಂಗೆನೇ ಮಲ್ಕೊಂಡಿರುವಂಥವ್ರು ಏನಾಗಿದೆ ಅಂತ ಗೊತ್ತಾಗೋದ್ರ ಒಳಗಡೆನೇ ಜೀವ ಹೋಗಿತ್ತು ನೋಡಿ. ಕೆಲವರಂತೂ ಕರಕಲಾಗ್ಬಿಟ್ಟಿದ್ದಾರೆ. ಯಾರು ಏನು ಎತ್ತ ಯಾವ ಗುರುತುಗಳು ಕೂಡ ಸಿಗ್ತಾ ಇಲ್ಲ. ಎಂಥ ಕರ್ಮ ಇದು ನೋಡಿ. ಡಿವೈಡರ್ನಿಂದ ಹಾರಿ ಬಂದು ಬಸ್ಗೆ ಹೊಡೆಯುತ್ತೆ, ಡಿಕ್ಕಿ ಹೊಡೆಯುತ್ತೆ ಲಾರಿ ಅಂತಂದರೆ ಅವನು ಯಾವ ಪರಿ ಅವನು ವೇಗವಾಗಿದ್ದ, ಎಷ್ಟರ ಮಡಿ ನಿಯಂತ್ರಣ ತಪ್ಪಿತ್ತು, ನೈಟ್ ಗೀಟ್ ಏನಾದರೂ ನಿದ್ದೆಗೆಟ್ಟು ಏನಾದರೂ ಅವನು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ನ, ಹೆಂಗಾಗಿರ್ಬೇಕಿದು. ಗೊರ್ಲತ್ತು, ಚಿತ್ರದುರ್ಗ ಹಿರಿಯೂರು ನಡುವೆ ಬರುವಂಥ ಗೊರ್ಲತ್ತು, ಅಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇತ್ತು ಬಸ್ಸು. ನಿನ್ನೆ ರಾತ್ರಿ 8:45 ಸುಮಾರಿಗೆ ಮೆಜೆಸ್ಟಿಕ್ನಿಂದ ಬಸ್ ಹೊರಟಿತ್ತು. ಸೀ ಬರ್ಡ್ ಸ್ಲೀಪರ್ ಕೋಚ್ ಟೂರಿಸ್ಟ್ ಬಸ್. 32 ಸೀಟ್ಗಳ ಬಸ್ ಇದು. 29 ಸೀಟ್ಗಳು ಬುಕ್ಕಿಂಗ್ ಆಗಿದ್ವು. ಬೆಂಗಳೂರಿನಿಂದ ಗೋಕರ್ಣಕ್ಕೆ 25 ಮಂದಿ ಪ್ರಯಾಣಿಕರು ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಕುಮಟಾಕ್ಕಿಬ್ರು, ಶಿವಮೊಗ್ಗಕ್ಕಿಬ್ರು. ಬದುಕು ಅಯೋಮಯ ಬದುಕಿರುವಂಥವ್ರದ್ದು ನೋಡಿ. ನಾವು ತೋರಿಸ್ತಾ ಇದ್ದೀವಿ. ನನ್ನ 8:45 ಹೋಗುವಂಥವ್ರಿಗೆ ಏನಾದರೂ ಸಾವಿನ ಮುನ್ಸೂಚನೆ ಇರ್ಲಿಕ್ಕೆ ಸಾಧ್ಯನಾ? ಹಿಂದ್ಗಡೆ ನಿಂತಿದೆಯಲ್ಲ ಬ್ಲೂ ಕಲರ್ ಬಸ್, ಅದೇ ನೋಡಿ ಬಸ್ಸು. ರಾತ್ರಿ 8:45 ಜನ ಹೊರಟರು. ಯಾರಿಗೆ ಗೊತ್ತು ಸಾವು ಯಾವ ರೂಪದಲ್ಲಿ ಯಾವ ರೀತಿ ಕಾದಿರುತ್ತೋ, ಹೇಗೆ ಅಂದ್ಕೊಳ್ಳಿಕ್ಕೆ ಸಾಧ್ಯ? ಇಲ್ಲಿ ಮಲಗಿಬಿಟ್ರೆ ಬೆಳಗ್ಗೆ ನಮ್ಮ ಊರಲ್ಲಿ ಕಣ್ಣು ಬಿಡ್ತೀವಪ್ಪ ಅಂತ ಇದ್ರು. ಆದರೆ ಕೆಲವರು ಶಾಶ್ವತವಾಗಿ ಕಣ್ಣು ಮುಚ್ಚಿಬಿಟ್ರು, ಮುಗಿದೋಯ್ತು ಕತೆ. ಕರಕಲಾಗಿದ್ದು ಕೇವಲ ಬಾಡಿಗಳಲ್ಲ, ಅವರ ಬದುಕು, ಅವರ ಕುಟುಂಬಗಳು, ಕುಟುಂಬದವರ ಕನಸು ಕನವರಿಕೆಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗುವುದು. ಎಂಥ ಸ್ಥಿತಿ ನೋಡಿ. 29 ಜನ, 32 ಜನರ ಸೀಟ್ ಇರುವಂಥ ಬಸ್ ಅದು. 29 ಸೀಟ್ಗಳಿದ್ದು, 15 ಮಹಿಳೆಯರು, 14 ಪುರುಷರು. ಮಂಜುನಾಥ್, ಶಶಾಂಕ್, ದಿಲೀಪ್, ಪ್ರೀತೀಶ್ವರನ್, ವಿ ಬಿಂದು, ಕೆ ಕವಿತಾ, ಅನಿರುದ್ಧ ಬ್ಯಾನರ್ಜಿ, ಅಮೃತ, ಸೂರಜ್, ಮಾನಸ, ಮಿಲನ, ಹೇಮರಾಜ್ ಕುಮಾರ್, ಕಲ್ಪನಾ ಪ್ರಜಾಪತಿ, ಎಂ ಶಶಿಕಾಂತ್, ವಿಜಯ್ ಭಂಡಾರಿ, ನವ್ಯ, ಅಭಿಷೇಕ್, ಎಚ್ ಕಿರಣ್ ಪೌಲ್, ಎಂ ಕೀರ್ತನ್, ಜಿ ನಂದಿತಾ, ದೇವಿಕಾ, ಮೇಘರಾಜ್, ಇಶಾ,
ಎಸ್ ಎನ್ ಮಸರತುನ್ನಿಸಾ, ಸಯೀದ್ ಜಮೀರ್ ಗೌಸ್, ಎಸ್ ಗಗನಶ್ರೀ, ರಶ್ಮಿ ಎಲ್ಲ ಹೆಸರುಗಳು, ಅಂದರೆ ಪ್ರಯಾಣಿಕರ ಹೆಸರುಗಳು. ಇನ್ನು ಸಾವಿನ ಬಗ್ಗೆ ಅಂದರೆ ನಿಖರವಾಗಿ ಇಷ್ಟೇ ಸಂಖ್ಯೆ ಅಂತ ಗೊತ್ತಾಗಿಲ್ಲ. ಈ ಹೆಸರುಗಳು ಕೇಳಿದಂಥವ್ರು ತಪ್ಪು ತಿಳ್ಕೊಬೇಡಿ, ಎಲ್ಲರಿಗೂ ತೊಂದರೆ ಆಗಿದೆ ಅಂತಲ್ಲ. ಯಾರ್ಯಾರು ಹೋಗ್ತಾ ಇದ್ರು 29 ಜನರ ಪಟ್ಟಿನ ನಿಮಗೆ ಕೊಟ್ವಿ ನಾವು. ಗೋಕರ್ಣಕ್ಕೇ 25 ಜನ ಹೋಗ್ತಾ ಇದ್ರು. ಗೋಕರ್ಣ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೆಸರು ಹೇಳಿದಂಥವ್ರೆಲ್ಲರೂ ಕೂಡ ಏನೋ ಅವ್ರಿಗೆ ಪ್ರಾಣಾಪಾಯ ಆಗಿದೆ ಅಂತ ಭಾವಿಸ್ಬೇಡಿ ದಯವಿಟ್ಟು. ಈ ಪ್ರಯಾಣಕ್ಕೆ ಹೋದಂಥವ್ರ ಹೆಸರನ್ನು ಮಾತ್ರ ಹೇಳ್ತಾ ಇದ್ದೀವಿ ನಾವು. ನೋಡಿ, ಇವರು 3 ಜನ ಇವರೇನೋ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ ಅನ್ನುವಂಥ ಮಾತುಗಳಿದೆ. ದೇವ್ರ ದಯೆಯಿಂದ ಹಾಗೇ ಇರಲಿ. ಏನೋ ಅವ್ರ ಅಪ್ಪನ ಬರ್ಡೇ ಅಂತ ಅನಿಸುತ್ತೆ, ಲವ್ ಯು ಡ್ಯಾಡಿ ಅಂತ ಇದೆ. ಹೆಣ್ಣುಮಕ್ಕಳು ನಗನಗುತ್ತಾ ಫೋಟೋ ತೆಗೆಸ್ಕೊಂಡಿರೋದು, ಹಿಂದ್ಗಡೆ ನಿಂತಿರುವಂಥ ಫ್ಯಾಮಿಲಿ ಮೆಂಬರ್ಗಳು, ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂಥವ್ರು ಇವರು. ದೇವರ ದಯೆಯಿಂದ ಎಲ್ಲರೂ ಕೂಡ ಸುರಕ್ಷಿತವಾಗಿರಲಿ. ಆದರೆ ಕೆಲವರು ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. 7 ಜನರ ಪತ್ತೆ ನಡೀತಾ ಇದೆ. ಇದುವರೆಗೂ ಕೂಡ 7 ಮಂದಿ ಪತ್ತೆ ಆಗಿಲ್ವಂತೆ. ಅಂದರೆ ಯಾರು ಏನು ಎತ್ತ ಅಂತ. ಮೃತದೇಹವನ್ನು ಹುಡುಕ್ತಾರೆ ನೋಡಿ. ಇದಕ್ಕಿಂತ ದೊಡ್ಡ ದುರಂತದ ಸಂಗತಿ ಇನ್ನೊಂದಿಲ್ಲ. ಬಂದು ತಮ್ಮವ್ರು ಯಾರು ಅಂತ ಹುಡುಕೋದಿದೆಯಲ್ಲ, ಇದಿರ್ಬೋದಾ ಅದಿರ್ಬೋದಾ, ಅವಳು ಯಾವ ಸರ ಹಾಕ್ಕೊಂಡಿದ್ಲು, ಅವನು ಯಾವ ಉಂಗುರ ಇಟ್ಕೊಂಡಿದ್ದ, ಅದರ ಮೇಲೆ ಕಂಡು ಹಿಡಿಯೋದಿದೆಯಲ್ಲ. ಯಾಕಂದರೆ ಬಾಡಿಗಳೇ ಸುಟ್ಟು ಕರಕಲಾಗಿವೆ, ಕಂಡು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿ ನೋಡಿ. ಈ ರೀತಿ ಅಸೋಕೋ ಟೀಮ್ ಮತ್ತು FSL ಟೀಮ್ ಬಂದಿದೆ ಅಲ್ಲಿ. ಈ ರೀತಿ ಬಾಡಿ ಪಾರ್ಟ್ಗಳನ್ನು ಆಯ್ದು ಅದರಲ್ಲಿ ಹಾಕ್ತಾ ಇದ್ದಾರೆ. ಬರೋದು ಪರೀಕ್ಷೆ ಕಳಿಸ್ಬೇಕು. ಅದನ್ನೀಗ DNA ಮ್ಯಾಚ್ ಆಗುತ್ತಾ ನೋಡಬೇಕು. 7 ಮಂದಿ ಯಾರು ಏನು ಎತ್ತ ಏನು ಗೊತ್ತಿಲ್ಲ. ಎಂಥ ಸ್ಥಿತಿ ನೋಡಿ. ನಾನು ಹೇಳ್ತಾ ಇದ್ದೆ, ಗೋಕರ್ಣಕ್ಕೆ 25 ಜನ, ಕುಮಟಾಗಿ 2, ಶಿವಮೊಗ್ಗಕ್ಕೆ 2 ಹೋಗ್ತಾ ಇದ್ರು. 29 ಜನರಲ್ಲಿ ಸ್ಥಳದಲ್ಲಿ DNA ಪರೀಕ್ಷೆ ಮಾಡಲಾಗ್ತಾ ಇದೆ. ಅವರ DNA ಪರೀಕ್ಷೆ 9 ಮೃತದೇಹಗಳನ್ನು ಹೊರತೆಗೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. 9 ಜನ ಸತ್ತಿದ್ದಾರೆ ಅಂತ. ಸಜೀವ ದಹನ ಆದಂಥವರಲ್ಲಿ ಗೋಕರ್ಣದವರೇ ಹೆಚ್ಚು ಜನ. 29 ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ 29 ಸೀಟ್ಗಳು ಬುಕ್ ಆಗಿದ್ದು. 32 ಸೀಟ್ಗಳಲ್ಲಿ ಗೋಕರ್ಣಕ್ಕೇ 25 ಜನ ಹೋಗ್ತಾ ಇದ್ರು. ಹೀಗಾಗಿ ಸಹಜವಾಗಿಯೇ ಗೋಕರ್ಣಕ್ಕೆ ಹೋಗ್ತಿದ್ದಂಥವರೇ ಹೆಚ್ಚು ಜನ ಸತ್ತಿದ್ದಾರೆ. 25 ಜನ ಗೋಕರ್ಣಕ್ಕೆ, ಕುಮಟಾಕ್ಕೆ 2, ಶಿವಮೊಗ್ಗಕ್ಕೆ 2. ಯಾರು ಏನು ಎತ್ತ ಗೊತ್ತಾಗ್ತಾ ಇಲ್ಲ. ಏನಾದರೂ ಏನಾದರೂ ಇರುತ್ತಾ? ಇನ್ಮೇಲಿಂದ ಒಂದು ವ್ಯವಸ್ಥೆ ಮಾಡಬೇಕು. ಅಟ್ಲೀಸ್ಟ್ ಈ ಪ್ರೈವೇಟ್ ಬಸ್ಗಳಲ್ಲಿ ನೀವು ಹೋಗೋದಾದರೂ ಕೂಡ ಕಂಪಲ್ಸರಿ ಈ ಆಧಾರ್ ಆ ಥರದನ್ನು ಇಟ್ಕೋಬೇಕು. ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಯಾರು ಹೋದರು ಏನು ಎತ್ತ